ಏನಾಯ್ತು ಪಾರತಿ? ಅದು ಯಾಕಂಗ್ ಅಳ್ತಿದ್ದಿ ನೀನು? ಹೊಟ್ಟಿಗೆ ಹೋದ ಬಿಕ್ಕಿ ಬಿಕ್ಕಿಂಗ್ ಅಳ್ತಾ ಕೂತಿದ್ಯಲ್ಲ? ಕಣವ ಹೋದೆ ಹೊಟ್ಟಿಗೆ. ಅಲ್ಲ ಕಣವ, ನವೀನ ಹೆಂಗ್ ನಾಟ್ಕಾಡ್ತಾನೆ ಗೊತ್ತಾ ಇಲ್ಲಿ? ಅಲ್ಲ ಏನಂದ ಹೇಳಿದ ಅವನಿಗೆ ಸರಿಯಾದ ಕೆಲಸ ಮಾಡ್ತೀನಿ ಏನಂದ? ಅವನೇನು ಒಂದಿಲ್ಲ. ಅಲ್ಲ ನಾನು ಇಲ್ಲ ಅನ್ಬಿಟ್ಟು ಮನೇಲಿ ಬಿರಿಯಾನಿ ಏನು ಕಬಾಬ್ ಏನು ಚಿಕನ್ ಏನು ತಂದುಬಿಟ್ಟು ಎಲ್ಲವ ಮಡಿಕೊಂಡು ಕಾಕಾಕೊಂಡು ತಿಂತ ಕೂತವ್ರೆ ಕಣವ. ಅಷ್ಟೊಂದು ಸ್ವಲ್ಪ ಫೋನ್ ಮಾಡಿ ನೀ ಫೋನ್ ತೆಗಿತಲ್ಲ, ನನ್ನ ಮೇಲೆ ಮಗಿನ ಮೇಲೆ ಜ್ಞಾನ ಇಲ್ಲ ಅವನಿಗೆ, ಬರೀ ತಿನ್ನೋದೇ ಆಗೋಯ್ತು ಅವನಿಗೆ. ಕೇಳಿದ್ರೆ ಒಸಿ ಕಾಡ ಹೇಳೋಣ, ಅವತ್ತು ಫೋನ್ ಅದೆಲ್ಲ ಮರ್ತು ಬಿಟ್ಟಿದೆ, ಅವತ್ತು ಸ್ವಿಚ್ ಆಫ್ ಆಗೋಯ್ತು, ಮಾಡದ ಅನ್ಕೊಂಡಿದ್ದೆ, ನಿನ್ನ ಫೋನ್ ನಂಬರು ಹೊಸ ಫೋನ್ ನಂಬರು ಗೊತ್ತಿತ್ತಿಲ್ಲ, ಮರ್ತೋಗಿತ್ತು, ಹಂಗೆ ಹಿಂಗೆ ಅಂತ 108 ಕಾರಣ ಹೇಳ್ತಾರೆ ಕಣವ. ನವೀನ ಮೊದ್ಲಂಗಿಲ್ಲ ಕಣವ, ಬದಲಾಗೋದ ಈಗ. ಮೊದ್ಲಂಗೆ ಆಡ್ತಾ ಇಲ್ಲ ಅವನು. ಎಷ್ಟು ಹುಚ್ಚತ್ತದೆ ಗೊತ್ತಾ? ಏನಾರು ಹೇಳೋಕೋರ ತಪ್ಪಾಯ್ತು, ಹಿಂಗೆ ಮಾಡೋಕ್ಕಿಲ್ಲ ಬಿಡು ಪಾರತಿ, ಬೇಜಾರು ಮಾಡ್ಕೋಬೇಡ, ನಾನೇನು ಬೇಕು ಬೇಕು ಅಂತ ಮಾಡಿಲ್ಲ ಅಂತ ಅಂತಾನೆ ಕಣವ. ಏನು ನೋಡಿ ಹಂಗಾಡ್ತಾ ಕೂತಿದ್ದಾನು. ನಾನು ನವೀನ ಅನ್ಕೊಂಡ ನಿಂದ್ಬಿಟ್ಟೆ ಸಾಯೋದು ಕಷ್ಟನೋ ಸುಖನೋ ಆಗಲಿ ಅಂತ. ಈ ಕಾಲದಲ್ಲಿ ನನ್ನಂಗೆ ಯಾರು ಸೌರ್ಸ್ಕೊಂಡವ್ರು ಈ ಕಾಲದಲ್ಲಿ ಹೇಳು? ಅವನು ಏನೋ ಕೆಲಸ ಮಾಡಲಿ ಅಂತಂದದ್ದ ಸೌರ್ಸ್ಕೊಂಡು ಮಾಡ್ಕೊಂಡು ಹೋಯ್ತೀನಿ. ಬೇರೆಯವರೆಲ್ಲವ ಬಟ್ಟೆ ಬೇಕು, ಬರಿಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳ್ತಾ ಇರ್ತಾರೆ. ನಾನು ಏನಾರು ಕೇಳಿದಾನೆ ಇಲ್ಲಿ ಗಂಟ? ಇಲ್ಲ ಪಾಪ, ಅವನಿಗೂ ಕಷ್ಟ ಇರ್ತದೆ, ಅವ್ನಿಗೆಲ್ಲನೂ ಮಾಡೋಕ್ಕಾಯ್ಕಿಲ್ಲ, ಮುಟ್ಟಕ್ಕಾಯ್ಕಿಲ್ಲ, ಅವ್ನು ಇಷ್ಟ ಬಂದಂಗೆ ಎಷ್ಟು ದುಡಿತಾನೆ ಅದರಲ್ಲೇ ಖರ್ಚು ಮಾಡ್ಕೊಂಡು ಹೋಗೋದ ಅಂದ್ಬಿಟ್ಟು ನಾನು ಒಂದು ಕಿವಿಗೂ ಕೇಳೋಕ್ಕಿಲ್ಲ. ತಳೆ ಸಿಗಿಸ್ಕೊಂಡು ನಿಂತೀನಿ. ನನ್ನ ಜೊತೆ ಇರೋವ ಆಸ್ಪತ್ರೆಗೆ ಕೊಟ್ಬಿಟ್ಟು ಖರ್ಚು ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಬಿಟ್ಟೆ, ಮುಡಿಕೊಳ್ಳಿ ಅಂದ್ಬಿಟ್ಟು ಅವನು ಕೊಟ್ಬಿಟ್ಟು ಈಗ ಬರೀ ಕಿವಿಲಿ ನಿಂತೀನಿ. ಬೇರೆಯವರೆಲ್ಲ ಚಿನ್ನ ಒಡವೆ ಕೊಡು, ಅತ್ತ ಕೊಡು, ಇತ್ತ ಕೊಡು ಅಂತ ಕೇಳ್ತಾರೆ. ನಾನು ಏನಾರು ಅವ್ನು ಕೇಳೋಣ? ಸಿಟಿಲಿ ಇವನಿ ಒಂದು ದಿವಸನಾರು ಆಚೆಗೆ ಸುತ್ತಾಡೋದು ಅಂತ ಕರೆದಿದ್ದಾನ? ಹಿಂಗೆ ಅರ್ಥ ಮಾಡ್ಕೊಳ್ಳೋಳಿಗೆ ಹೆಂಗೆ ಇರ್ಬೇಕವ? ಹೆಂಗೆ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಹೆಂಗಿರ್ಬೇಕು ಹೇಳು? ನಾನು ಎಲ್ಲನೂ ಅರ್ಥ ಮಾಡ್ಕೊಳ್ಳೋದು. ಅಲ್ಲ ನಮ್ಮ ಅಣ್ಣ ತಮ್ಮದಿರು ಕಷ್ಟಪಡ್ತಾರೆ ದುಡ್ಡಿಗೆ, ಹಾಗೆ ಇವನಿಗೂ ತಾನೇ ಕಷ್ಟ ದುಡ್ಡು ಎಲ್ಲಿಂದ ಬಂದದು? ಇರಷ್ಟಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನಿರೋದು. ಇವನು ಇಲ್ಲಿ ಸೋಕಿ ಮಾಡ್ತಾ ಕೂತವನಿ. ಕೇಳಿದ್ರೆ ರಜಾ ಕೊಡೋಕಿಲ್ಲ ಅಂತಾನೆ 3 ದಿವಸದಿಂದ ರಜಾ ಕೂತಿದ್ದಾನಂತೆ ಕಣವ. ಹೇಳವ, ಇದು ಯಾವ ನ್ಯಾಯ ಹೇಳು? 3 ದಿವಸದಿಂದ ಹೋಗಿಲ್ಲ, ಮಗ ಅಪ್ಪ ಅಪ್ಪ ಅಂತ ಅಳ್ತಿತ್ತಿಲ್ವಾ? ಅಪ್ಪ ನೋಡ್ಬೇಕು ಅಂತ ರಜಾ ಇಲ್ಲ ಕನ್ಪಾರತಿ ಅಂತ ಅಂದ. ಈಗ 3 ದಿವಸ ರಜಾ ಬಿಟ್ಟಿದ್ದಾನು. ಪಾರತಿ, ನೀನು ಹಾಳಾದ್ ನೋಡಿದ್ರೆ ಏನೋ ಅನ್ಕೊಬಿಟ್ಟೆ, ಏನೋ ಬೊಯ್ದು ಒಡಗಿಡ್ದು ಬಿಟ್ರೆ ಏನೋ ಕಣೆ ಅಂತ. ಅಲ್ಲ ಕನ್ಪಾರತಿ, ನೀನೇ ಹೊಸಿ ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕು. ಏನು ಎತ್ತ ಅಂತ ಕೇಳು, ಏನು ಆಯಿತು ಏನು ಹೆಂಗೆ ಅಂತವ. ನವೀನ ನೋಡಿನಿ, ನವೀನ ಅಂತ ಮನ್ಸಲ್ಲ, ಒಳ್ಳೆ ಮನ್ಸ. ಈಗ ಎಲ್ಲರೂ ಚಿತ್ಕೊಂಡು ಹಚ್ಕಟಾಗಿ ಜೀವನ ಮಾಡ್ಕೊ ಹೋಯ್ತಾವನೆ. ನಾನು ನೋಡಿವ್ನಿ ಕತೆ, ಅವನಂಗೆಲ್ಲ ಹಾಡೋಕ್ಕಿಲ್ಲ, ತಲೆಗೆಲ್ಲ ಕೆಡ್ಸ್ಕೊಬೇಡ. ಏನು ಎತ್ತ ಅಂತವ ನಿಧಾನವಾಗಿ ಕೇಳಿ ಮಾತಾಡಿ ಯೋಚನೆ ಮಾಡಿ ನೋಡು. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲವ ನೀನು ಹಂಗೆ ಆಡಕ್ಕೆ ಹೋಗ್ಬೇಡ. ಅಲ್ಲ ಕೋಪ ಅದಕ್ಕೆ ಕೋಪ ಮಾಡ್ಕೊಂಡು ನೀನು ಚಂದ ಬಚ್ಚನ ಈ ಪಾಟಿ ಕೋಪ ಮಾಡ್ಕೊಂಡ್ರೆ ನೀನು ಇದೊಳ್ಳೆ ಚೆನ್ನಾಗಬೇಕಂತ ತಕೋ. ಹೆಂಗೆ ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರಕ್ಕಿಲ್ಲ ಕತೆ. ಎಲ್ಲಕ್ಕೂ ಹಿಂಗೆ ಅಳ್ತಾ ಕೂತ್ಕೋಬೇಡ ನೀನು. ಈಗ ಏನಾಗೋಯ್ತು? ಬಿರಿಯಾನಿ ತಾನೆ, ಆದರೆ ನಾವು ಮಾಡಿತಿಲ್ವ? ಒಂದು ವಾರದಲ್ಲಿ ನೀನೇ ತರ್ಸ್ಕೊತಿಂದೆಲ್ಲ ಕುಳ್ಳನ ಕೈಲಿ ಬಿರಿಯಾನಿ ತಿನ್ಬೇಕು ಅಣ್ಣ ತಂದು ಕೊಡು ಅಂತವ. ಬಿರಿಯಾನಿದು ಒಂದು ಸುದ್ದಿಯಾ? ಹೋಗು, ಹಿಂಗೆ ಗತ್ಕಿತ್ಕ ಕೂತ್ಕೋಬೇಡ, ಅಚ್ಚುಕಟ್ಟಾಗಿ ಏನಾದ್ರು ಮಾಡಿ ನಡಿ. ಮಗ ಏನು ಮಾಡ್ತಿದ್ದಾನು? ಮಗ ಮನ್ಗವನೆ, ಅಳ್ಬೇಡ ಕತೆ, ಏನು ಹಾಯ್ಕಿಲ್ಲ, ಬತ್ತೀನಿ ಅಂದ್ರೆ ಬೇಡ ಅಂದೆ. ಈಗ ಅದಕ್ಕೆ ಗತ್ತಿ ಬಿಡು, ಏನು ಹಾಯ್ಕಿಲ್ಲ ಕತೆ. ಅಚ್ಚುಕಟ್ಟಾಗಿ ನೆಗ್ಗಿಗೆ ಆಡ್ಕೊಂಡು ಅಚ್ಚುಕಟ್ಟಾಗಿ ಹೋಗೋದು ಕಲಿ. ಅವ್ವ ನವೀನನ್ಗಿಂತ ನಮ್ಮ ಅತ್ತೆ ಇಲ್ವಾ? ನಮ್ಮ ಅತ್ತೆದು ಭಾರಿ ಜಾಸ್ತಿ ಆಗ್ಬಿಡೋದೆ ಕಣವ. ಆಮೇಲೆ ರೊಕ್ಕ ಬೇರೆ ಅವಳ, ಈಗ ಇನ್ನೊಬ್ಬ ಗುಬೆ ಮುಂಡೆದು ಬಂದು ಸೇರ್ಕಡದೆ. ಏನೋ ತಂಗಿ ಮಗಳಂತೆ ಎಲ್ಲ ಬಂದಿಲ್ಲ, ಅದ್ಗೈಸ್ಕೊತಾ ಕೂತವ್ರೆ ಕಣವ. ಇರೋ ದುಡ್ಡು ಕಾಸೆಲ್ಲ ಖರ್ಚು ಮಾಡ್ಕೊಂಡು ಬರೀ ತಿನ್ಕೊಂಡು ಕಾಲ ಕಳ್ಕೊಂಡು ಹೋಯ್ತಾ ಕೂತವ್ರೆ. ಅವ್ನು ತರೋದು ನೋಡ್ರಿ ದಿನಕ್ಕೆ 500 ರೂಪಾಯಿ 600 ರೂಪಾಯಿ. ಇವ್ರಿಗೆ ಆ ದಿನಕ್ಕೆ ಬೇಕು 5,000. ಎಲ್ಲಿಂದ ತರೋದವ? ಇರು ಮನೆ ಕಟ್ತೀನಿ ಅಂತ ನನ್ನ ಕೈಗೆ ಚೊಂಬ್ ಕೊಡ್ತಾನೆ ಕತೆ. ನಾನು ಅವನ್ನ ಈರ ನಂಬಿ ಹೇಳಿರೋದನ್ನೆಲ್ಲ ನಂಬ್ಕೊ ಕೂತೀವಿ. ದಡ್ಡಿ ಹಂಗೆ ಮನೆ ಕಟ್ತೀನಿ ಅಂತವ. ಮನೆ ಕಟ್ತಾನಲ್ಲ ಅಂದ್ಬಿಟ್ಟು ನಾನು 1 ರೂಪಾಯಿನೂ ಕೇಳಲ್ಲ. ಖರ್ಚು ಗಿರ್ಚಿಗೆ ಎಲ್ಲ ಕಷ್ಟ ಆಯ್ತದೆ. ಈಗಲಿಂದ ಕೂಡ್ಕಿಸ್ಕೊ ಮಡಿಕೊಳ್ಳಿ, ನಾನು 1 ರೂಪಾಯಿ ಖರ್ಚು ಮಾಡಿದ್ರು ಖರ್ಚಾಗೋಯ್ತದೆ ಅಂದ್ಬಿಟ್ಟು ನಾನು ಹಂಗಿರೋದು. ಇವು ನೋಡ್ರಿ ಇಲ್ಲಿ ಬಿಟ್ಟಿ ತಿನ್ಸ್ಕೊಂಡು ಬಿಟ್ಟಿ ಆಟೆ ಹೊಡ್ಕೊಂಡು ಕೂತವನೆ ಕಣವ. ಅದೆಲ್ಲ ಇರ್ಲಿ ಕಣವ, ತಿನ್ನೋದು ಉಣ್ಣೋದು ಒಯ್ಕಿಲ್ಲ, ಅದು ಬಿಟ್ಟಾಕು. ಅದು ತಿನ್ಲಿ ಬೇಡ ಅನ್ನಕ್ಕಿಲ್ಲ. ಅಲ್ಲ ಕಣವ, 10 ಸಲ ಫೋನ್ ಮಾಡ್ತೇವನಿ ಕಣವ, 10 ಸಲ 100 ಸಲ ಫೋನ್ ಮಾಡಿವ್ನಿ ಕಣವ. ಫೋನ್ ತೆಗ್ದಿಲ್ಲ ಅಂತ ದೊಡ್ಡ ರೋಗ ಬಂದಿತ್ತಾ? ಫೋನ್ ತೆಗಿದಾರಂತಿದ್ದು ಎಲ್ಲ ಅಷ್ಟು ಬ್ಯಾಡ್ವಾದ್ದವಳಾಗ್ಬಿಟ್ನ ನಾನು. ಹೇಳು ನೀನು. ಥೂ, ನನಗಂತೂ ಹೊಸಿ ಬೇಜಾರಾಯ್ತಲ್ಲ. ಹೋಗಿ ಯಾವ ಮನೆಗೆ ಬಂದು ಸೇರ್ಕೊಬಿಟ್ನೋ ಕಣೆಯ. ಪಾರತಿ, ಏನು ಆಯ್ಕಿಲ್ಲ, ಸಮಾಧಾನ ಮಾಡ್ಕೊ. ನೀನು ಎತ್ತೆತ್ತಾಗ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ ನೀನು. ಏನು ಆಯ್ಕಿಲ್ಲ ಕತೆ, ಮೊದಲು ಸಮಾಧಾನ ಮಾಡ್ಕೊ. ಈಗ ನೀನು ಸಮಾಧಾನ ಮಾಡ್ಕೊಂಡು ಆಮೇಲೆ ಏನಾರು ಮಾಡು ನೀನು. ಹಿಂಗೆ ಬೇಜಾರ ಕೂತ್ಕೋಬೇಡ ಕತೆ, ಚಂದವಾ? ಹಿಂಗೆ ಬೇಜಾರು ಮಾಡ್ಕೊಂಡು ನೀನು ಹತ್ಕೊಂಡು ಕೂತ್ಕೊಂಡು ಕಾಲ ಕಳ್ಕ ಕೂತ್ಕೊಂಡ್ರೆ ಚಂದಿಲ್ಲ ಕತೆ. ಎದ್ದಿ ಏನಾರು ಮಾಡಿ ನಡಿ ನೀನು. ಈಗ ಬಂದಿದ್ದಿ ಹೆಚ್ಚು ಏನು ಒಟ್ಟಿಗೆ ಏನು ತಿಂದಿಲ್ಲ ಅಂದರೆ ತಿನ್ನು. ಅದೇನೇನೆ ಬೆಡ್ಡು ಬಿಸ್ಕೆಟು ಎಲ್ಲ ಇದ್ವಲ್ಲ, ಅಟ್ಟಿಲಿ ಯಾರು ತಿಂದವ್ರು ಇತ್ತಿಲ್ವಲ್ಲ, ಬ್ಯಾಗ್ ಒಳಕ್ಕೆ ಹಾಕಿವ್ನಿ. ಹಾಲ್ಗಿಲ್ ಕಾಯಿಸ್ಕೊಂಡು ಹಚ್ಕೊಂಡು ತಿನ್ನು, ಮುಗಿಗೂ ತಿನ್ಸು. ಹಂಗೆ ಎತ್ಕೊಂಡು ಕೂತ್ಕೊಂಡು ಕಾಲ ಕಳ್ಕೊಬೇಡ ನೀನು. ಇಲ್ಲಿ ಜೀವ ದಡ ಅಂತಿತ್ತು. ಫೋನ್ ತೆಗಿತಾ ಇಲ್ವಲ್ಲವ, ಏನಾಯ್ತೋ ಕಣೆ, ಏನು ಎತ್ತ, ಎಲ್ಲಿಗೆ ಹೋದ್ಲು ಕಣೆ ಅಂತವ.
ಕುಳ್ಳ ಬೇರೆ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಉಗಿತಾ ಕೂತ್ಕೊಂಡ. ಅದಕ್ಕೆ ಹಂಗೆ ಕಳ್ಸಿದೀಯ, ಇಲ್ಲ ನನ್ನಾರು ಕಳಿಸುವೆ, ಇಲ್ಲ ನೀನಾರು ಹೋಗುವೆ, ಅದಕ್ಕೆ ಒಬ್ಳನ್ನೇ ಕಳ್ಸಿದೀಯ ಅಂತ ಅವ್ನು ಬೇರೆ ಉಗಿತಾ ಕೂತವನೆ. ನಿಮ್ಮ ಅಪ್ಪ ಬೇರೆ ಬೈತಾ ಕೂತದೆ. ಆಗ ಕುಳ್ಳ ಸುಮ್ಮನೆ ಆದ, ನಿಮ್ಮ ಅಪ್ಪನೂ ಕಿರ್ಚಾಡ್ತಿತ್ತು. ಆಗ ಅಮ್ಮ ಬಂದ್ಬಿಟ್ಟು ಇಲ್ಲ ಕತೆ ನಾನೇ ಹೋಗು ಅಂದೆ, ಅದಕ್ಕೆ ಓದ್ಲು ಅಂತ ಅಮ್ಮ ಬಂದು ಏನೋ ಹೇಳಿದ್ಕೆ ನಿಮ್ಮ ಅಪ್ಪ ಸಮಾಧಾನ ಆಯಿತು. ನೀನು ನೋಡ್ರಲ್ಲ ಹೇಳ್ತಾ ಕೂತಿದ್ದಿ. ಸಣ್ಣ ಪುಟ್ಟದಕ್ಕೆಲ್ಲ ಹಿಂಗೆ ಮಾಡ್ಕೋಬೇಡ. ಹಿಂಗೆ ನೀನು ಒಂಥರ ನಿಮ್ಮ ಅಪ್ಪ ಒಂಥರ ಹಂಗೆ ಆಡಿದ್ರೆ ನಂಗೆ ಏನು ಅನ್ಸಕ್ಕಿಲ್ಲ. ನಾ ಬೇಜಾರಾಯ್ತದೆ ಕಣ್ಪರತಿ, ಉಸಿ ಸಮಾಧಾನ ಮಾಡ್ಕೊಂಡು ನೀನು ಇಲ್ಲ ಬರೋಣ. ಸರಿ ಕತೆ ಅದೆಲ್ಲ ಇರಲಿ, ನೀನು ಬೇಜ ಮಾಡ್ಕೋಬೇಡ. ಅವ್ರೇನಾದ್ರು ಯಾಕ ಪಿಕ್ರಿ ಅಂದರೆ ಫೋನ್ ಮಾಡು. ಅಮ್ಮನವೇ ನಾನುವೇ ನಿಮ್ಮ ಅಪ್ಪನ ಕುಳ್ಳನಿಗೆ ಬರ್ತೀವಿ, ಅವ್ರು ಮರುವಾದ ಇಳಿಸ್ತೀವಿ. ತಲೆ ಕೆಡ್ಸ್ಕೋಬೇಡ. ಆಮೇಲೆ ಸುಮ್ಮನೆ ಜಗಳ ಕಲ ಮಾಡಕ್ಕೆ ಹೋಗ್ಬೇಡ. ಹೊಸಿ ಯೋಚನೆ ಮಾಡಿ ಮಾತಾಡು, ಕಲ ಮಾಡು ಆಯ್ತಾ. ಸುಮ್ಮನೆ ಏನೇನೋ ಮಾತಾಡಕ್ಕೆ ಹೋಗ್ಬೇಡ. ಏನಾರು ಇವ್ರು ಏನಾರು ಎಗ್ಗಿದ್ರೆ ಆಡಿದ್ರೆ ಫೋನ್ ಮಾಡಿದ ನಮಗೆ, ಇಲ್ಲ ಫೋನ್ ಮಾಡೋರು ಕೊಡು. ನವೀನ ಎತ್ತಾಗೋದ? ನವೀನ ಇದ್ದಾನ ಮನೇಲಿ? ಇಲ್ಲ, ಅದೇ ತಗೋದು ಕಾಣೆ. ಸರಿ ಅಲ್ಬೇಡ, ಫೋನ್ ಮಾಡ್ತೀನಿ ತಕೋ. ಆಮೇಲೆ ಕುಳ್ಳ ಬರ್ತೆ ಫೋನ್ ಮಾಡಿಸ್ತೀನಿ, ಉಗಿತೀನಿ ಅವ್ನಿಗೆ. ಬೇಡಕತ್ ಬಿಡು, ಈಗ ಏನು ಮಾತಾಡಕ್ಕೆ ಹೋಗ್ಬೇಡ. ನಾನು ನಿನಗೆ ಹೇಳ್ತೀನಿ, ಮಾತಾಡು ಹಂಗೆ ಹಿಂಗೆ ಅಂತ ಹೇಳ್ತೀನಲ್ಲ ಫೋನ್ ಮಾಡಿ. ಅವನೇನಾದ್ರು ಜಾಸ್ತಿ ಉಲ್ಟಾ ಪಲ್ಟಾ ಮಾತಾಡಿದ್ರೆ ನಾನು ಅವನಿಗೆ ಮಾಡಿಸ್ತೀನಿ ಕತ್ತಕೋ. ಈಗ ಏನು ನೀನೇನು ಮಾಡೋಕ್ಕೆ ಹೋಗ್ಬೇಡ ಅವನಿಗೆ, ನಾನು ಹೇಳ್ತೀನಿ ಆಮೇಲೆ ಮಾಡುವಂತೆ. ಸರಿ, ಅಮ್ಮ ಎಲ್ಲ ಹೆಂಗಿದ್ದದು? ಐಕ್ಳು ಹೆಂಗಿದ್ದವು? ಅಣ್ಣನ ಐಕ್ಳು? ಅಯ್ಯೋ ಎಲ್ಲ ಚೆನ್ನಾಗವ್ರೆ ಕತೆ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಿನ್ನ ಬಗ್ಗೆ ಯೋಚನೆ ಮಾಡು. ಮಗ ಎಲ್ಲಿದಾನು? ಎಲ್ಲ ಮಲಗಿಸ್ಬಿಟ್ಟು ಬಂದೀನಿ, ತೊಳೆ ಎತ್ಕೊಬತ್ತೀನಿ ನಾನು ರೂಮಲ್ಲಿ ಇವನಿ. ಪಾರತಿ, ಮುಗಿನ ಒಂದೊಂದೇ ಬಿಟ್ಬಿಟ್ಟು ಬಂದೀಯ ನೀನು? ಹೋಗಿ ಎತ್ಕೊಂಡು ಪಕ್ಕದಲ್ಲಿ ಮಲಗಿಸ್ಕೊ. ಏನೋ ಅಳ್ತಾ ಕೂತಿದ್ದಾಳೇನೋ ಅಳು ಗುಮ್ನಂಗೆ, ಯಾವಾಗ ನೋಡ್ಕೊಂಡು ಕಣ್ಣೀರು ಸೂಸ್ಕೊಂಡು ಸಂದೆ ಗಂಟೆ ಹತ್ಕ ಕೂತ್ಕೊಂಡಿಯಾ? ಎದ್ ನಡಿ ಈಗ ನೀನು, ಮುಗಿನ ಕರ್ಕೊಬ ಹೋಗು. ಏನಾರ ಫೋನ್ ಮಾಡ್ಬಿಟ್ಟು ಹೋಗಿಯೇನ? ಬೇಡ, ಏನು ಬೇಡ ಬಿಡು. ಅಲ್ಲ ಆಯ್ತಾಗಿ ಹೇಳೋನು ನಿಲ್ಸವಲ್ಲೇ, ಆತಾಗಿ ಫೋನ್ ಮಾಡ್ಬಿಟ್ಟು ಅವ್ರಿಗೆ ಬೋಯ್ಯನಂದ್ರೆ ಅದನ್ನೂ ಮಾಡ್ತಾ ಇಲ್ಲ. ಏನು ಕತೆ ನಿಂದು? ಏನು ಬಿಲ್ಲಕತ್ ಬಿಡವ. ಸರಿ, ಅಪ್ಪಗೆ ಎಲ್ಲ ಚೆನ್ನಾಗಿ ನೋಡ್ಕೊ. ಸರಿ ಕತೆ. ಅಪ್ಪ ಕೇಳ್ದೇನು ಹೊಲ್ಕೋಗಿದ್ದೇನೋ, ಬಂದಮೇಲೆ ಕೇಳ್ದೇನು. ಆಮೇಲೆ ಅಮ್ಮನೂ ಕೇಳ್ದೇನು. ಕುಳ್ಳಣ್ಣಂಗಾಗಲೇ ಫೋನ್ ಮಾಡಿದೆ ಮಾತಾಡ್ದ ಅಂದ್ಬಿಟ್ಟು. ಕುಳ್ಳಣ್ಣ ಫೋನ್ ಸ್ವಿಚ್ ಆಫ್ ಬಂತು. ಮಳೆ ಅಲ್ವಾ, ಕರೆಂಟೇ ಇಲ್ಲ. ನಂದು ಒಂದು ಚೂರು ಅದೇ, ಅದು ಈಗ ನಿಗ್ರೋಗೋದೇನೋ. ಹೊಸ ಚಾರ್ಜರ್ ಮಾಡ್ಕೊಳ್ಳೋದಂದ್ರೆ ಕೈದೇ ಇಲ್ವಲ್ಲ, ಕರೆಂಟೇ ಇಲ್ವಲ್ಲ. ಸರಿ ಕತೆ. ಸರಿ ಅವ, ಫೋನು ಚಾರ್ಜ್ ಇಲ್ಲ ಅಂದರೆ ಯಾರಿಗಾರು ಫೋನ್ ಮಾಡ್ತೀನಿ. ಮತ್ತೆ ಫೋನ್ಗೆ ಇಲ್ಲ ಯಾರ ಫೋನ್ಗಾರುವೆ ಫೋನ್ ಇಸ್ಕೊ ಮಾತಾಡು. ಸರಿ ಕತೆ, ಯಾರಿಗಾರು ಮಾಡು. ಅಕ್ಕಪಕ್ಕದಲ್ಲಿ ಚಿಕ್ಕಕ್ಕ ಎಲ್ಲ ಅವರೆಲ್ಲ ಯಾರಿಗಾರು ಮಾಡಿ ಕೊಡ್ತಾರಂತೆ. ನಿಮ್ಮ ಇನ್ನುವೇ ಈ ಉಳ್ದದೆಲ್ಲ ಹೊತ್ತಿ ತರನ್ ಫೋನ್ ಅದಲ್ಲ ಅವ್ರಿಗೆ ಮಾಡು. ಸರಿ ಅವ್ವ, ಮಡ್ಗನ? ಸರಿ ಮಡ್ಗು, ಹೋಗು ಅಟ್ಕೊಂಡು ಹೋಗು, ಏನಾದ್ರು ತಿನ್ನು ಹೋಗು. ಸರಿ ಕತೆ, ತಿಂತೀನಿ ಬಿಡು. ಹೇಳ್ತಾ ಕುತ್ಕೋಬೇಡ ಕಣ್ಪರತಿ, ಏನಾದ್ರು ತಿನ್ನು. ಸುಮ್ಮನೆ ಹೂ ಅನ್ಕೊಂಡು ಹಂಗೆ ಇರ್ಬೇಡ. ಹೋಗಲಿ ಬಿಸ್ಕೆಟ್ ಬೆಡ್ಡವೆ ಹಾಲು ಗಚ್ಕೊಂಡು ತಿಂದುಬಿಟ್ಟು ಮಗಿನ ಕರ್ಕೊಂಡು ಮನಿಕೋ. ಬಸ್ಸಲ್ಲಿ ಹೋಗಿದ್ದಿ ಸುಸ್ತಾಗಿರ್ತದೆ. ಆಮೇಲೆ ಬೇಕಾರೆ ಎದ್ದಿ ಪದ್ದಿ ಏನಾರು ಕೆಲಸ ಮಾಡ್ರೆ ಮಾಡು. ಆಗ್ಲಿಲ್ಲ ಅಂದ್ರೆ ನಿಮ್ಮ ಅತ್ತೆಯವರೆಲ್ಲ ಮಾಡ್ಕೊತಾರಂತೆ. ಸರಿ ಅವ್ವ. ಅಲ್ಲ, ನೀವು ತಪ್ಪು ತಿಳ್ಕೊಬೇಡಿ ನನ್ನ. ಏನಾದ್ರು ಬಿರಿಯಾನಿ ತಿಂದವ್ರೆ, ಕಬಾಬ್ ತಿಂದವ್ರೆ, ಚಿಕನ್ ಫ್ರೈ ತಿಂದವ್ರೆ ಅಂತ ನಾನು ಬೇಜಾರು ಮಾಡ್ಕೊತಾ ಇಲ್ಲ. ನಾನು ಅಷ್ಟು ಗಾಬರಿಯಾಗಿ ನವೀನ ಫೋನ್ ತೆಗಿತಾ ಇಲ್ವಲ್ಲ, ಏನೋ ಎತ್ತವೋ ಏನಾಗೋಯ್ತು ನವೀನಿಗೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ಅವನಿಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಕಾಲ ಕಳಿತವನೆ. ನನ್ನ ಬಗ್ಗೆ ಒಂದು ಚೂರು ಜ್ಞಾನ ಇಲ್ಲ, ಮಗಿನ ಬಗ್ಗೆ ಒಂದು ಚೂರು ಜ್ಞಾನ ಇಲ್ಲ ಅಂತ ನಾನು ಒಂದು ಬೇಜಾರು ಮಾಡ್ಕೊಂಡ್ರದು. ಏನಂದಿರಿ? ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಫ್ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಬರೋದಾ ಮತ್ತೆ.